ಮೊದಲ ಹಂತದ ಚುನಾವಣಾ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆಲ್ಲ ಮತದಾನ ಆರಂಭ ಆಗುತ್ತೆ. ಮತದಾನದ ಹಿನ್ನೆಲೆಯಲ್ಲಿ ಮದ್ಯ ಮಾರಾಟ ಈಗಾಗಲೇ ಬಂದ್ ಆಗಿದೆ. ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ನಿನ್ನೆ ಸಂಜೆಯಿಂದಲೇ ಬಾರ್ಗಳಿಗೆ ಪೊಲೀಸರು ಸೀಲ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಏಪ್ರಿಲ್ 26 ಮಧ್ಯರಾತ್ರಿ ತನಕ ಎಣ್ಣೆ ಮಾರಾಟ ಬಂದ್. ಅಂದರೆ ನಾಳೆ ಮಧ್ಯರಾತ್ರಿ ತನಕ, ಇನ್ನೇನಿದ್ರು ಶನಿವಾರ ಬೆಳಗ್ಗೆನೇ ಓಪನ್ ಮಾಡ್ಕೊಳ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಕದ್ದು ಮುಚ್ಚಿ ಮಾರಾಟ ಮಾಡಿದ್ರೆ ಕೇಸ್ ಬೀಳ್ತಕ್ಕಂಥದ್ದು ಪಕ್ಕ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಲೋಕಸಮರದ ಎಫೆಕ್ಟ್, ಮದ್ಯ ಮಾರಾಟ ಬಂದ್. ಬೆಂಗಳೂರಿನ ಬಾರ್ಗಳಿಗೆ ಪೊಲೀಸರಿಂದ ಸೀಲ್. ಕದ್ದು ಮುಚ್ಚಿ ಮಾರಾಟ ಮಾಡಿದ್ರೆ ಕೇಸ್ ಫಿಕ್ಸ್. ನಾಳೆ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಚುನಾವಣಾ ಆಯೋಗ ಮತದಾನಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ನಿನ್ನೆಯಿಂದಲೇ ಬಾರ್ಗಳು ಕ್ಲೋಸ್ ಆಗಿದ್ದು ಮದ್ಯ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಮೆಜೆಸ್ಟಿಕ್ನ ಆನಂದರಾವ್ ಸರ್ಕಲ್ ಬಳಿ ಇರುವಂತಹ ಬಾರ್ಗಳಿಗೆ ಪೊಲೀಸರು ಬೀಗ ಹಾಕಿ ಸೀಲ್ ಹೊಡೆದಿದ್ದಾರೆ. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನಕ್ಕೆ ಕೇವಲ ಒಂದೇ ದಿನ ಬಾಕಿ ಇರುವಂಥದ್ದು. ನಗರದಲ್ಲಿರ್ತಕ್ಕಂಥ ಬೇರೆ ಬೇರೆ ಭಾಗಗಳಿರುವಂಥ ಈ ಒಂದು ಬಾರ್ಗಳನ್ನು, ರೆಸ್ಟೋರೆಂಟ್ಗಳನ್ನು ಮತ್ತು MRP ಶಾಪ್ಗಳನ್ನು ಕ್ಲೋಸ್ ಮಾಡಿಸಲಾಗಿದೆ. ಈಗಾಗಲೇ ಆನಂದರಾವ್ ಸರ್ಕಲ್ ಬಳಿ ಇರತಕ್ಕಂಥ ಬಾರ್ ಒಂದರನ್ನು ಪೊಲೀಸರು ಖುದ್ದು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ರೀತಿಯ ಸೀಲ್ ಹೊಡೆದು 2 ದಿನಗಳ ಕಾಲ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಕ್ಕಿಲ್ಲ. ಚಾವಳಿಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಕಂಪ್ಲೀಟಾಗಿ ಬೀಗಕ್ಕೆ ಸೀಲ್ ಹೊಡೆದು ಓಪನ್ ಮಾಡದೇ ಇರೋ ಥರ ಕಂಪ್ಲೀಟಾಗಿ ಬಂದೋಬಸ್ತನ್ನು ಮಾಡ್ತಾರೆ. 26ನೇ ತಾರೀಕು ಮತದಾನ ಮುಗಿದ ನಂತರ ಮಧ್ಯರಾತ್ರಿ 12 ಗಂಟೆಗೆ ಓಪನನ್ನು ಮಾಡ್ಕೊಳ್ಬಹುದಾಗಿದೆ. ಆಗ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು. ಹಾಗಾಗಿ ಬೆಂಗಳೂರು ನಗರದಾದ್ಯಂತ ಇರತಕ್ಕಂಥ ಎಲ್ಲ ಬಾರ್ಗಳನ್ನು ಸಂಜೆ 6 ಗಂಟೆಯಿಂದಲೇ ಕ್ಲೋಸ್ ಮಾಡಿ 2 ದಿನಗಳ ಕಾಲ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಖುದ್ದು ಪೊಲೀಸರೇ ಹೋಗಿ ಕಂಪ್ಲೀಟಾಗಿ ಶಾಂಪ್ಗಳಿಗೆ ಸೀಲ್ ಹೊಡೆಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ರಾಜ್ಕುಮಾರ್ ರಸ್ತೆಯಲ್ಲಿರುವ ಬಾರ್ಗಳಿಗೂ ಕೂಡ ಪೊಲೀಸರು ನೋಟಿಸ್ ಅಂಟಿಸಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮತದಾನ ಹಿನ್ನೆಲೆಯಲ್ಲಿ ಸದ್ಯ ಮದ್ಯ ಮಾರಾಟವನ್ನು ಇಂದಿನಿಂದ ನಿಷೇಧ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ಸದ್ಯ ನಾನೀಗ ಬೆಂಗಳೂರಿನ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಬಾರ್ ಒಂದರ ಮುಂಭಾಗದಲ್ಲಿದ್ದೇನೆ. ಈಗಾಗಲೇ ಇಲ್ಲಿನ ಬಾರ್ನ ಮಾಲೀಕರು 2 ದಿನಗಳ ಕಾಲ ಮದ್ಯ ಮಾರಾಟ ಇರೋದಿಲ್ಲ ಅನ್ನುವಂಥದ್ದನ್ನು ನೋಟಿಸ್ ಮುಖಾಂತರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮೊದಲ ಹಂತದ 14 ಕ್ಷೇತ್ರಗಳ ಚುನಾವಣೆ ಲೋಕ ಕದನ ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲೆಲ್ಲ ಕೂಡ ಸದ್ಯ 2 ದಿನಗಳ ಕಾಲ ಸಂಪೂರ್ಣವಾಗಿ ಅಲ್ಲೂ ಕೂಡ ಮದ್ಯವನ್ನ ಮಾರಾಟ ಮಾಡದಂತೆ ನಿಷೇಧವನ್ನ ಹೇರಲಾಗಿದೆ. ಬರುವಂತ ಗ್ರಾಹಕರೇನಿರ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಇರೋದು ಬೇಡ, ಅವ್ರಿಗೆ ಕನ್ಫ್ಯೂಷನ್ಸ್ಗಳು ಇರೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಕೆಲವೊಂದಷ್ಟು ಜನ ಬಾರ್ನ ಮಾಲೀಕರು ಈ ರೀತಿಯಾದಂತಹ ನೋಟಿಸ್ಗಳನ್ನು ಅಂಟಿಸೋದ್ರ ಮುಖಾಂತರವಾಗಿ ಅವರಿಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂತರ ಅಂದರೆ ನಿಷೇಧಾಜ್ಞೆ ಮುಗಿದ ನಂತರ 26ನೇ ತಾರೀಕು ಸಂಜೆ 6 ಗಂಟೆ ನಂತರದಲ್ಲಿ ನಿಷೇಧಾಜ್ಞೆ ತೆರವಾಗುತ್ತೆ. ಎಂದಿನಂತೆ ಮದ್ಯ ವ್ಯಾಪಾರವನ್ನು ಮಾಡಬಹುದು. ನಿನ್ನೆ ಸಂಜೆಯಿಂದ ಬಾರ್ ಕ್ಲೋಸ್ ಆಗಿದ್ದು ನಾಳೆ ಮತದಾನ ಮುಗಿದ ಬಳಿಕ ಮದ್ಯ ಮಾರಾಟ ಆರಂಭವಾಗುತ್ತೆ. ಒಂದು ವೇಳೆ ಕದ್ದು ಮುಚ್ಚಿ ಎಣ್ಣೆ ಮಾರಾಟ ಮಾಡೋದು ಕಂಡು ಬಂದರೆ ಪೊಲೀಸರು, ಅಬಕಾರಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ಶಾಪನ್ನು ಕ್ಲೋಸ್ ಮಾಡಿ ಶಿಸ್ತು ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ಲೋಕೇಶ್ ಕೊಡಗದಾಲ ಜೊತೆಗೆ ರಾಘುಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.